ನಮಸ್ಕಾರ ವೀಕ್ಷಕರೇ, ಇನ್ ರಾಯಚೂರು ವತಿಯಿಂದ ಮತ ಜಾಗೃತಿ. ನನ್ನ ಒಂದು ಮತ ಹಾಕದಿದ್ದರೆ ಏನು ಆಗಲ್ಲ ಎಂಬ ಉಡಾಫೆ ಬೇಡ. ನನ್ನ ಒಂದು ಮತದಿಂದ ನನ್ನ ಮಕ್ಕಳ ಭವಿಷ್ಯ, ನನ್ನ ದೇಶದ ಭವಿಷ್ಯ ಅಡಗಿದೆ. ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕ ರಸ್ತೆ, ಬಳ್ಳಾರಿ. ಬನ್ನಿ, ಬಳ್ಳಾರಿಯಲ್ಲಿ ನೀವೆಂದೂ ಸವಿಯಲಾರದ ಮನರಂಜನೆಯ ಅನುಭವವನ್ನು ಪಡೆಯಿರಿ. ಪ್ರತಿದಿನ 10:30ರಿಂದ ಸಂಜೆ 5 ಗಂಟೆಯವರೆಗೆ. Visit KTB Jewel Palace, Udayanagar, Station Road, Raichur. Mobile 8123535300. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನ ಸುಳ್ಳುಗಾರ, ಕಾಂಗ್ರೆಸ್ ಪ್ರಣಾಳಿಕೆ ಗ್ಯಾರಂಟಿ ಇದೆ, BK ಹರಿಪ್ರಸಾದ್. ಕಾಂಗ್ರೆಸ್ ಸರ್ಕಾರದಿಂದ SC/ST ಮೀಸಲು ಅನುದಾನ ವರ್ಗಾವಣೆ, ಹೈಕೋರ್ಟ್ ಮೊರೆ, ರಾಘವೇಂದ್ರ ನಾಯ್ಕ್. ರೈತ ಕುಲಕ್ಕೆ ದ್ರೋಹ ಮಾಡಿದ ಬಿಜೆಪಿ ಸೋಲಿಸಿ, ಬಡಗಲಪುರ ನಾಗೇಂದ್ರ. ವಾರ್ಡ್ ನಂಬರ್ 17ರಲ್ಲಿ ಬಿಜೆಪಿ ಮುಖಂಡರಿಂದ ಮತಯಾಚನೆ, ರಾಜ ಅಮರೇಶ್ವರ್ ನಾಯಕರಿಗೆ ಮತ ನೀಡಿ ಗೆಲ್ಲಿಸಲು ಮನವಿ. ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ದತ್ತಿ ಪ್ರಶಸ್ತಿ ಪ್ರದಾನ, ಫೇಸ್ಬುಕ್, ವಾಟ್ಸ್ಆಪ್ನ ಹಾವಳಿಯಿಂದ ಸಾಹಿತ್ಯದ ಆಸಕ್ತಿ ಓದುಗರ ಸಂಖ್ಯೆ ಇಳಿಮುಖ, ಮಧುಮತಿ ದೇಶಪಾಂಡೆ. ಮತದಾನದ ಜಾಗೃತಿಗಾಗಿ ನಮ್ಮ ನಡೆ ಮತಗಟ್ಟೆ ಕಡೆ ವಿಶೇಷ ಕಾರ್ಯಕ್ರಮ, ಮತಗಟ್ಟೆಗಳಲ್ಲಿ ಧ್ವಜಾರೋಹಣ, ಮನೆ ಮನೆಗೆ ಮತದಾರರ ಮಾಹಿತಿ ಚೀಟಿ ವಿತರಣೆ. ಮತ್ತು ವಿಷಕಾರಿ ಆಹಾರ ಸೇವಿಸಿ ಒಂದೇ ಕುಟುಂಬದ 2 ಮಕ್ಕಳು ಸಾವು, 3 ಜನರ ಸ್ಥಿತಿ ಗಂಭೀರ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನ ಮಹಾಸುಳ್ಳುಗಾರ, ಕಳೆದ 10 ವರ್ಷಗಳಲ್ಲಿ ಸುಳ್ಳು ಹೇಳಿದ್ದಾರೆ ಹೊರತು ದೇಶದ ಅಭಿವೃದ್ಧಿಯನ್ನೇ ಕಡೆಗಣಿಸಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ BK ಹರಿಪ್ರಸಾದ್ ಟೀಕಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಪ್ರಕಟಿಸಿದ ಪ್ರಣಾಳಿಕೆ ಬದ್ಧತೆ ಇಲ್ಲ. ಕಾಂಗ್ರೆಸ್ ಸರ್ಕಾರ ಪ್ರಕಟಿಸಿದ ಪ್ರಣಾಳಿಕೆಯಲ್ಲಿ 5 ನ್ಯಾಯ ಪತ್ರ, 20 ಗ್ಯಾರಂಟಿಗಳನ್ನು ದೇಶದ ಜನತೆ ನೀಡಿದೆ. ಮಹಿಳೆಯರು, ಯುವಕರು, ರೈತರು, ಕಾರ್ಮಿಕರು ಆಸ್ತಿ ಸಮಾನ ಹಂಚಿಕೆಯ ನ್ಯಾಯಪತ್ರ ಕಾಂಗ್ರೆಸ್ ನೀಡಿದೆ. 30 ಲಕ್ಷ ಖಾಲಿ ಹುದ್ದೆಗಳ ಭರ್ತಿ, ನಿರುದ್ಯೋಗ ಭತ್ಯೆ, ಕಾರ್ಮಿಕರಿಗೆ ಕನಿಷ್ಠ ವೇತನ, ರೈತರಿಗೆ ಬೆಂಬಲ ಬೆಲೆ ಹಾಗೂ ಮೀಸಲಾತಿಯನ್ನು 50% ಮೀಸಲು ತೆಗೆದು ವಿಸ್ತರಿಸಲು ಉದ್ದೇಶಿಸಲಾಗಿದೆ. ಬೆಲೆ ಏರಿಕೆಯನ್ನು ನಿಯಂತ್ರಿಸುವಲ್ಲಿ ವಿಫಲವಾಗಿರುವ ಬಿಜೆಪಿ ಸರ್ಕಾರ ಬರೀ ಸುಳ್ಳು ಹೇಳುತ್ತಿದೆ. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಸಿಲಿಂಡರ್ ಬೆಲೆ 400 ರೂಪಾಯಿ ಆಗಿದ್ದಾಗ ನರೇಂದ್ರ ಮೋದಿ ಅವರು ಕಣ್ಣಲ್ಲಿ ನೀರು ಬರುತ್ತಿದೆ ಎಂದು ಹೇಳಿದರು. ಆದರೀಗ ರಕ್ತ ಬರುತ್ತಿದೆ, ಅವರ ಮನ ಮಿಡಿಯುತ್ತಿಲ್ಲ. ಮುಸ್ಲಿಂ ಸಮುದಾಯಕ್ಕೆ ಮೀಸಲು ಮೊದಲಿನಿಂದಲೂ ಹಿಂದುಳಿದ ವರ್ಗದಲ್ಲಿಯೇ ಇದೆ. ಗುಜರಾತಿನಲ್ಲಿ ನರೇಂದ್ರ ಮೋದಿ ಮುಖ್ಯಮಂತ್ರಿಯಾಗಿದ್ದಾಗಲೂ ಗುಜರಾತಿನಲ್ಲಿ ಮುಸ್ಲಿಮರು ಹಿಂದುಳಿದ ವರ್ಗದಲ್ಲಿಯೇ ಇದ್ದಾರೆ. ಆದರೀಗ ಮುಸ್ಲಿಂ ಸಮುದಾಯ ಮೀಸಲಾತಿ ರದ್ದುಗೊಳಿಸುವುದಾಗಿ ಹೇಳುತ್ತಿದೆ ಎಂದರು. ರಾಷ್ಟ್ರೀಯ ಹಿಂದುಳಿದ ಆಯೋಗದ ಅಧ್ಯಕ್ಷರ ಹೇಳಿಕೆ ಅಪ್ಪಟ ಸುಳ್ಳು, ಅಸಂವಿಧಾನಿಕವಾಗಿ ಮಾತನಾಡಿರುವ ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಲು ಸೂಚಿಸಲಾಗುತ್ತದೆ ಎಂದರು. ಮಹಿಳೆಯರಿಗೆ ವರ್ಷಕ್ಕೆ ಹಣ ನೀಡುವ ಕುರಿತು ಸುಳ್ಳು ಹೇಳಿಲ್ಲ. 1947ರಲ್ಲಿ ಕೇಂದ್ರ ಬಜೆಟ್
247 ಲಕ್ಷ ಕೋಟಿ ಮಾತ್ರ ಇತ್ತು. ಆದರೆ ಇಂದು 46,64,000 ಲಕ್ಷ ಕೋಟಿಯಾಗಿದೆ. ಕಾರ್ಪೊರೇಟ್ ಕಂಪನಿಗಳಿಗೆ ರೈಟ್ ಆಫ್ ಮಾಡಿದ ಹಣದಲ್ಲಿಯೇ ಮಹಿಳೆಯರಿಗೆ ವಾರ್ಷಿಕ ಹಣ ನೀಡಬಹುದು ಎಂದರು. ಹಿಂದುಳಿದ ವರ್ಗ ಮೀಸಲಾತಿ ಕಸಿದುಕೊಂಡಿದ್ದೇ ಬಿಜೆಪಿಯವರು. ಹಿಂದುಳಿದ ವರ್ಗಗಳಿಗೆ ಆಗಿರುವ ಅನ್ಯಾಯ ಸರಿಪಡಿಸಲಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಗ್ಯಾರಂಟಿಗೆ ವಾರಂಟಿ ಇಲ್ಲ, ಚೀನಿ ಗ್ಯಾರಂಟಿ ಅದು. ದೇಶದಲ್ಲಿ ಆಹಾರ ಭದ್ರತೆ, ಮಾಹಿತಿ ಹಕ್ಕು, ಉಚಿತ ಮತ್ತು ಕಡ್ಡಾಯ ಕಾಯ್ದೆ, ಉದ್ಯೋಗ ಖಾತ್ರಿ ಸೇರಿದಂತೆ ಎಲ್ಲವನ್ನು ಕಾಯ್ದೆಗಳ ಮೂಲಕ ಖಾತ್ರಿ ನೀಡಲಾಗಿದೆ. ಆದರೆ ನರೇಂದ್ರ ಮೋದಿ ಅವರು ನೀಡಿರುವ ಭರವಸೆಗಳಿಗೆ ಯಾವುದೇ ಖಾತ್ರಿ ಇಲ್ಲ ಎಂದರು. ಮುಸ್ಲಿಂ ಸಮುದಾಯದವರಿಗೆ ಆಸ್ತಿ ನೀಡುವುದಾಗಿ ಸುಳ್ಳು ಹೇಳಲಾಗುತ್ತದೆ. ಸಂವಿಧಾನದ ಅಡಿ ಸಮಾನ ಆಸ್ತಿ ಹಂಚಿಕೆಗೆ ಅವಕಾಶ ನೀಡಿದೆ. ಬೇರೆಯವರ ಆಸ್ತಿ ಕಸಿದುಕೊಂಡು ಹಂಚಿಕೆ ಮಾಡುವುದಿಲ್ಲ, ಬದಲಾಗಿ ಸಮಾನ ಆಸ್ತಿ ಹಂಚಿಕೆ ಮಾಡಲಾಗುತ್ತದೆ ಎಂದರು. ಕಾಂಗ್ರೆಸ್ ಖಾಸಗೀಕರಣ, ಉದಾರೀಕರಣ ನೀತಿ ಜಾರಿಗೊಳಿಸಬಹುದು, ಆದರೆ ದೇಶ ಸಂಪತ್ತು ಮಾರಾಟ ಮಾಡಿಲ್ಲ. ಮೋದಿ ಸರ್ಕಾರ ರೈಲ್ವೆ, ವಿಮಾನ ನಿಲ್ದಾಣ ಸೇರಿ ಎಲ್ಲವೂ ಮಾರಾಟ ಮಾಡಿದೆ ಎಂದರು. ಶ್ಯಾಮ್ ಪಿತ್ರೋಟ ಹೇಳಿಕೆ ವೈಯಕ್ತಿಕವಾಗಿದೆ, ಅವರ ಹೇಳಿಕೆಯನ್ನು ತಿರುಚುವ ಕೆಲಸವಾಗಿದೆ. ಬಿಜೆಪಿಯವರು ಸುಳ್ಳಿನ ಫ್ಯಾಕ್ಟರಿ ಎಂದರು. ದೇಶದಲ್ಲಿ ಕಳೆದ ಬಾರಿಗಿಂತ 100ಕ್ಕೂ ಹೆಚ್ಚು ಸ್ಥಾನ ಬಿಜೆಪಿ ಕಳೆದುಕೊಳ್ಳಲಿದೆ. ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುವ ವಿಶ್ವಾಸವಿದೆ. ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಿ. ಕುಮಾರ್ ನಾಯಕ್ ಅವರನ್ನು ಜನತೆ ಆಶೀರ್ವದಿಸಬೇಕೆಂದರು. ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದೆ. ಅದರಲ್ಲಿ ಸುಮಾರು 3,000 ಚಿಲ್ಲರೆ, 3,400 ಚಿಲ್ಲರೆ ಕೋಟಿ, ನಾವು ಕೇಳಿರ್ತಕ್ಕಂಥದ್ದು 16,000 ಕೋಟಿ. ಕೇಂದ್ರ ಸರ್ಕಾರದವರು 3,400 ಕೋಟಿಯನ್ನು ಅದನ್ನು ಬಿಡುಗಡೆ ಮಾಡಿ, ಅದನ್ನೂ ಸಹ ನಾನು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿ ಅವರು ನೋಡಿದಾಗ ಅವರು ಪ್ರಧಾನಮಂತ್ರಿಗಳು ಅಂತ ಅನ್ಸ್ಕೊಳ್ಳೋಕೆ ಆಗ್ತಾ ಇಲ್ಲ, ಪ್ರಧಾನ ಸುಳ್ಳುಗಾರರು ಅಂತ ಹೇಳಿದ್ರೆ ಭಾಳ ಸೂಕ್ತವಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಕೋವಿಡ್ ಸಂದರ್ಭದಲ್ಲಿ ತಾವು ನೋಡಿರಬೇಕು, ಕೋವಿಡ್ ಸಂದರ್ಭದಲ್ಲಿ ಆಗಲೂ ಸಹ ಸ್ವಯಂ ಪ್ರೇರಿತ ವ್ಯಾಕ್ಸಿನನ್ನು ಕೊಡಲಿಕ್ಕೆ ಅವ್ರು ಮುಂದೆ ಬರಲಿಲ್ಲ. ಆಗಲೂ ಸಹ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿದಾಗ ಮಾತ್ರ ವ್ಯಾಕ್ಸಿನ್ ಕೊಡೋಕ್ಕೆ ಮುಂದೆ ಬಂದರು. ಆಗ ನೋಡಿದಾಗ 2019-21ನೇ ಬಜೆಟಲ್ಲಿ 35,000 ಕೋಟಿ ರೂಪಾಯಿಗಳನ್ನು ನಾವು ವ್ಯಾಕ್ಸಿನ್ಗೋಸ್ಕರ ಇಟ್ಟಿದ್ದೀವಿ ಅಂತ ಹೇಳಿದ್ರು. ಆ ನಂತರ ಆ ವ್ಯಾಕ್ಸಿನ್ ಬಂದ ನಂತರ 44 ವಯಸ್ಸಿನ ಮೇಲಿರ್ತಕ್ಕಂಥವ್ರಿಗೆ ಉಚಿತವಾಗಿ, ಬಾಕಿಯವರು 400 ರೂಪಾಯಿ ಮತ್ತು ಕೋವಿಡ್ ಶೀಲ್ಡ್ಗೆ, ಕೋವ್ಯಾಕ್ಸಿನ್ಗೆ 1,200 ರೂಪಾಯಿ, ಕೋವಿಡ್ ಶೀಲ್ಡ್ಗೆ 400 ರೂಪಾಯಿ ಅಂತೇಳಿ ಘೋಷಣೆ ಮಾಡಿದಾಗ ಪುನಃ ಯಾರೂ PL ಹೋಗಿರಲಿಲ್ಲ. ಸುಪ್ರೀಂ ಕೋರ್ಟ್ ಸುಮೋಟೋ ಆ ಕೇಸನ್ನು ತೆಗೆದುಕೊಂಡು 35,000 ಕೋಟಿಯ ಏನು ಮಾಡಿದ್ದೀರಿ ಅಂತ ಕೇಳೋ ಸಂದರ್ಭದಲ್ಲಿ ಆಗ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿದ ನಂತರ ಇವರು, ಅದು ಸಿಂಗಲ್ ಬೆಂಚ್ ಜಡ್ಜ್ ಅಲ್ಲ, 3 ಜಡ್ಜ್ ಬೆಂಚು, 3 ಜಡ್ಜ್ ಕಾನ್ಸ್ಟಿಟ್ಯೂಷನಲ್ ಬೆಂಚಲ್ಲಿ ಕೂತ್ಕೊಂಡು ಅದು ಯಾತಕ್ಕೋಸ್ಕರ ಉಚಿತವಾಗಿ ಕೊಡ್ತಾ ಇಲ್ಲ, ಈ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಅಂದರೆ ಹೆಲ್ತ್ ಎಮರ್ಜೆನ್ಸಿ ಅಂತೇಳಿ ಅವಾಗ ಡಿಕ್ಲೇರ್ ಮಾಡಿದ್ರು. ಬಜೆಟಲ್ಲಿ ಇರ್ತಕ್ಕಂಥ 35,000 ಕೋಟಿ ಯಾವ ರೀತಿ ಖರ್ಚು ಮಾಡಿದ್ದೀರಾ ಅಂತ ತೋರಿಸಿ ಅಂದಾಗ ಆವಾಗ ಉಚಿತವಾಗಿ ಘೋಷಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡ ಪಾರಸ್ಮಲ್ ಸುಕಾಣಿ, ಕೆ. ಶಾಂತಪ್ಪ, ಜಿ. ಬಸವರಾಜ ರೆಡ್ಡಿ, ಮೊಹಮ್ಮದ್ ಚಾಲಂ, ಅಮರೇಗೌಡ, ಹಂಚಿನ, ತಾಯಣ್ಣ ನಾಯಕ್, ಜಿ. ಶಿವಮೂರ್ತಿ, ಆಡಿ ಅಧ್ಯಕ್ಷ ರಾಜಶೇಖರ್, ರಾಮಸ್ವಾಮಿ ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಮುದಾಯಗಳಿಗೆ ಮೀಸಲಾಗದ ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳ ಬಳಸಿಕೊಂಡಿರುವುದನ್ನು ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗಿರುವುದಾಗಿ ರಾಘವೇಂದ್ರ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನರಿಗೆ 5 ಗ್ಯಾರಂಟಿ ನೀಡುವುದಾಗಿ ಹೇಳಿ ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಕಾಯ್ದಿರಿಸಲಾದ 11,000 ಕೋಟಿ ರೂಪಾಯಿಗಳನ್ನು ಕಾಯ್ದೆ ಉಲ್ಲಂಘಿಸಿ ಬಳಸಿಕೊಂಡಿದೆ. ಬಿಜೆಪಿಯವರು ಸಂವಿಧಾನ ಬದಲಾವಣೆ ಮಾಡುತ್ತಾರೆ ಎಂದು ಹೇಳುವ ಕಾಂಗ್ರೆಸ್ ನಾಯಕರು ಶೋಷಿತ ಸಮುದಾಯಗಳ ಅನುದಾನ ವರ್ಗಾವಣೆ ಮಾಡಿರುವ ಸಂವಿಧಾನಕ್ಕೆ ಮಾಡಿದ ಅಪಚಾರ ಎಂದರು. ಹಿಂದುಳಿದ ವರ್ಗ ಹಾಗೂ ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮೀಸಲಾದ ಅನುದಾನ ಬಳಕೆ ಮಾಡದೇ ಇರುವುದರಿಂದ ಇಂದಿಗೂ ಕುಡಿಯುವ ನೀರು, ರಸ್ತೆ, ವಸತಿ ನಿಲಯ, ಶಿಷ್ಯ ವೇತನ ಇಲ್ಲದೆ ಸಮುದಾಯ ಜನರು ವಂಚಿತಗೊಳ್ಳಲು ಕಾರಣವಾಗಿದೆ. ಕೂಡಲೇ 11,000 ಕೋಟಿ ರೂಪಾಯಿ ಹಣಗಳನ್ನು ಮರಳಿ ನೀಡಬೇಕೆಂದು ಆಗ್ರಹಿಸಿ ಹೈಕೋರ್ಟ್ ಮೊರೆ ಹೋಗಿದ್ದು ವಿಚಾರಣೆ ನಡೆಯುತ್ತಿದೆ. ಸಮುದಾಯ ಜನರಿಗೆ ಸಾಮಾಜಿಕ ನ್ಯಾಯ ಒದಗಿಸಲು ಅನುದಾನ ವರ್ಗಾವಣೆ ತಡೆಯಬೇಕೆಂದರು. ಪತ್ರಿಕಾಗೋಷ್ಠಿ ನಡೆದಿರತಕ್ಕಂಥ ಉದ್ದೇಶ ಇಷ್ಟೇ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವು ಬರ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತಾ ಇದ್ದಾರೆ.
ಮೊರೆ ಹೋಗಿ ಅಲ್ಲಿಂದ ಸುಮಾರು 3,000 ಕೋಟಿ ಬರಪಡಿಯನ್ನು ತಗೊಂಡಿದ್ದು ನಮಗೆಲ್ಲ ಗೊತ್ತಿರೋ ವಿಷಯ. ಹಾಗೆಯೇ ಇಲ್ಲಿ ಇರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಉಪಮುಖ್ಯಮಂತ್ರಿ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಇರ್ಬೋದು, ಅವರು ಅಹಿಂದ ಇಲ್ಲಿ ನಾವು SC/ST ಜನಕ್ಕೆ ಯಾವುದೇ ಕಾರಣಕ್ಕೆ ಮೋಸ ಆಗಕ್ಕೆ ನಾವು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಅವರನ್ನ ಕೇಳೋ ವಿಷಯ, ನಾನು ನಿಮ್ಮ ಪಂಚ ಗ್ಯಾರಂಟಿಗಳಿಗೆ, ನಿಮ್ಮ ಪಕ್ಷದಿಂದ ಘೋಷಣೆ ಆಗಿರ್ತಕ್ಕಂಥ ನಿಮ್ಮ ಪಂಚ ಗ್ಯಾರಂಟಿಗಳಿಗೆ ನಮ್ಮ SC/ST ಅನುದಾನ ಯಾಕೆ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ತಮ್ಮಲ್ಲಿ ಕೇಳ್ತಾ ಇರೋದು ವಿಷಯ. ಮಾತೆತ್ತಿದ್ರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನ ತಿದ್ದುಪಡಿ ಮಾಡ್ತಾರೆ, ಸಂವಿಧಾನ ತೆಗೆದಾಕ್ತಾರೆ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಸಾಮಾನ್ಯ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರವರು SC/ST ಜನಾಂಗದವರು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ್ದಾರೆ. ಅವರಿಗೋಸ್ಕರ ನಾವು ಏನಾದರೂ ಮಾಡಬೇಕಂತ ಹೇಳಿ ಸಂವಿಧಾನದಲ್ಲಿ SC/STಗೆ ಮೀಸಲಾತಿಯನ್ನು ತಂದರು. ಆ ಮೀಸಲಾತಿಯಲ್ಲಿ ಸುಮಾರು 11,000 ಕೋಟಿ ನಮ್ಮ SC/ST ಸಮಾಜ ಕಲ್ಯಾಣಕ್ಕಾಗಿ ಕೊಟ್ಟಿರ್ತಕ್ಕಂಥ, ಸಮಾಜ ಕಲ್ಯಾಣಕ್ಕೆ ಕೊಟ್ಟಿರ್ತಕ್ಕಂಥ ಹಣವನ್ನು ಪಂಚ ಗ್ಯಾರಂಟಿಯಲ್ಲಿ ಬಳಸಿಕೊಂಡ್ರು. ಇದು ಯಾವ ನ್ಯಾಯ? ಇದು ಸಂವಿಧಾನ ತೆಗೆದಾಕ್ತಕ್ಕಂಥವ್ರು ಕಾಂಗ್ರೆಸ್ನವರು, ಬಿಜೆಪಿ ಅವರು ಅಂತ ಚರ್ಚೆ ಆಗತಕ್ಕಂಥ ವಿಷಯ. ಇದು ತಮ್ಮಲ್ಲಿ ಕೇಳ್ಕೊಳ್ಳೋ ವಿಷಯ, ನೀವು ಹೇಗೆ ಬರ ಪರಿಹಾರ ಕೊಟ್ಟಿಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಹೋದ್ರೆ ನೀವು ನಮ್ಮ SC/ST ಅನುದಾನ ದುರ್ಬಳಕೆ ಆಗಿದೆ, ಅದನ್ನು 11,000 ಕೋಟಿ ನೀವು ಪಂಚ ಗ್ಯಾರಂಟಿ ಬಳಸಿದ್ರಿ. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು PL ಹಾಕಿ ಆ ಗವರ್ಮೆಂಟ್ ತಗೊಂಡಿರ್ತಕ್ಕಂಥ ಆದೇಶವನ್ನು ರದ್ದು ಮಾಡಬೇಕು ಮತ್ತು ಪುನಃ 11,000 ಕೋಟಿ ಅನುದಾನವನ್ನು ಸಮಾಜ ಕಲ್ಯಾಣಕ್ಕೆ ಕೊಟ್ಟರೆ ನಮ್ಮ ಸಮಾಜದ SC/ST ಸಮಾಜದ ಕಲ್ಯಾಣಕ್ಕಾಗಿ ಅನುಕೂಲ ಆಗುತ್ತೆ. ಮತ್ತು ನೀವು ಕೊಡ್ತಕ್ಕಂಥ ಅನುದಾನದಲ್ಲಿ SC/ST ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿರ್ಬೋದು, SC/ST ಜನರಿಗೆ ಲ್ಯಾಂಡ್ಗಳನ್ನು ಖರೀದಿ ಮಾಡೋಕ್ಕಿರ್ಬೋದು, ಮತ್ತು SC/ST ಜನಾಂಗಕ್ಕೆ ನೀವು ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಹಾಸ್ಟೆಲ್ ಓದತಕ್ಕಂಥ ಮಕ್ಕಳಿಗೆ ಒಂದು ಒಳ್ಳೆ ಬೆಡ್ಶೀಟ್ ಇಲ್ಲ, ಒಳ್ಳೆ ಆಹಾರ ಕೂಡ ಕೊಡ್ತಾ ಇಲ್ಲ. ದಯಮಾಡಿ ತಾವುಗಳು ಈ ಹಣವನ್ನು ಪುನಃ. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ
ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಗ್ರಾಮೀಣ ಹಾಗೂ ನಗರ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ ಕೇವಲ 4,000 ರೂಪಾಯಿ ಫೀಸ್ ತೆಗೆದುಕೊಂಡು ಪ್ರವೇಶ ನೀಡಲಾಗುವುದು. ಅಲ್ಲದೆ ಹಾಸ್ಟೆಲ್ ಸೌಲಭ್ಯ, ವಿದ್ಯಾರ್ಥಿಗಳ ವೇತನ ಸೌಲಭ್ಯ, ಬಸ್ ಸೌಲಭ್ಯ, ಲೈಬ್ರರಿ ಪುಸ್ತಕಗಳ ಸೌಲಭ್ಯ, ಇನ್ನಿತರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಎಲ್ಲಾ ರೀತಿಯ ಸೌಲಭ್ಯ ಮತ್ತು ಸಹಕಾರವನ್ನು ನೀಡಲಾಗುವುದು. ಅಲ್ಲದೆ 100ರಷ್ಟು ಫಲಿತಾಂಶ ನೀಡಲಾಗುವುದು. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನ ಬೇಡ. ನಗರ ಹಾಗೂ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸೌಲಭ್ಯದ ಸಹಾಯವನ್ನು ಪಡೆಯಲು ತಿಳಿಸಿದೆ. ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಫ್ರಮ್ ಜೂನ್ 1st ವೀಕ್. ಕೇವಲ 100 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಅವಕಾಶ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916 941389 8904 702999. ವಿದ್ಯಾರ್ಥಿನಿಯರಿಗೆ 50% ಪ್ರವೇಶಗಳು ಕಾಯ್ದಿರಿಸಲಾಗಿದೆ. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕ ರಸ್ತೆ, ಬಳ್ಳಾರಿ. ಬನ್ನಿ, ಬಳ್ಳಾರಿಯಲ್ಲಿ ನೀವೆಂದೂ ಸವಿಯಲಾರದ ಮನರಂಜನೆಯ ಅನುಭವವನ್ನು ಪಡೆಯಿರಿ. ಬಳ್ಳಾರಿ ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿ ಚಿಕ್ಕ ಮಕ್ಕಳಿಂದ ವಯಸ್ಕರವರೆಗೆ 14 ವಿವಿಧ ಬಗೆಯ ರೈಡ್ಗಳು, ಟಿಲ್ಟಿಂಗ್ ಬಕೆಟ್, ಪ್ಲೇ ಪೆನ್, ರೈನ್ ಡ್ಯಾನ್ಸ್, ಪೆಂಡುಲಮ್, ಸ್ಪೀಡ್ ರೈಡ್, ಮಲ್ಟಿಲೈನ್, ಸ್ಪೈರಲ್ ಓಪನ್ ಅಂಡ್ ಕ್ಲೋಸ್, ರೋಪ್ ಅಂಡ್ ರೈಡ್ ಗೇಮ್ಗಳು ಮತ್ತು ಚಿಕ್ಕ ಮಕ್ಕಳಿಗಾಗಿ ಹಾಗೂ ಮಹಿಳೆಯರಿಗಾಗಿ ಪ್ರತ್ಯೇಕ ಸ್ವಿಮ್ಮಿಂಗ್ ಪೂಲ್ಗಳು ಇರುತ್ತವೆ.
ಫಿಲ್ಟರ್ ಮಾಡಿದ ನೀರನ್ನು ಮಾತ್ರ ಉಪಯೋಗಿಸಲಾಗುತ್ತದೆ. ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ಸ್, ಲಾಕರ್ ಮತ್ತು ಪ್ಯೂರ್ ವೆಜಿಟೇರಿಯನ್ ಫುಡ್ ಸೌಲಭ್ಯವಿರುತ್ತದೆ. ಹುಟ್ಟುಹಬ್ಬ, ಕಂಪನಿಗಳ ಮೀಟಿಂಗ್ಗಳಿಗಾಗಿ ಇನ್ನಿತರ ಕಾರ್ಯಕ್ರಮಗಳಿಗೆ 500ಕ್ಕೂ ಹೆಚ್ಚು ಜನರ ಸಾಮರ್ಥ್ಯದ ಫಂಕ್ಷನ್ ಹಾಲ್, ವಾಹನಗಳ ನಿಲುಗಡೆಗಾಗಿ ವಿಶಾಲವಾದ ಸ್ಥಳ ಇರುತ್ತದೆ. ಪ್ರತಿದಿನ 10:30ರಿಂದ ಸಂಜೆ 5 ಗಂಟೆಯವರೆಗೆ. ಹಿಂದೆ ಭೇಟಿ ನೀಡಿ. ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕ ರಸ್ತೆ, ಬಳ್ಳಾರಿ. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300. Chalukya Tutorials, Raichuru. Chalukya Summer Classes, Summer Coaching for 5th to SSLC students. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ. ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ. ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬಿಜೆಪಿ ಸರ್ಕಾರದ 10 ವರ್ಷದ ಆಡಳಿತದಲ್ಲಿ ರೈತರಿಗೆ ಸುಳ್ಳು ಹೇಳಿ ದ್ರೋಹ ಮಾಡಿದ್ದು ಬಿಜೆಪಿ ಸೋಲಿಸಲು ಕರ್ನಾಟಕ ರಾಜ್ಯ ರೈತ ಸಂಘ ಕರೆ ನೀಡುತ್ತದೆ ಎಂದು ಸಂಘಟನೆ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಮನ್ನಾ ಮಾಡುವುದಾಗಿ ಹೇಳಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರ ಬದಲು ಕಾರ್ಪೊರೇಟ್ ಕಂಪನಿಗಳ 27,37,000 ಕೋಟಿ ರೈಟ್ ಆಫ್ ಮಾಡಿ ಮೋಸ ಮಾಡಿದ್ದಾರೆ. ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನೀಡಲು ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿಗೊಳಿಸುವುದಾಗಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ 2016ರಲ್ಲಿ ಸುಪ್ರೀಂ ಕೋರ್ಟ್ಗೆ ಸ್ವಾಮಿನಾಥನ್ ವರದಿ ಜಾರಿಗೊಳಿಸಲು ಆಗುವುದಿಲ್ಲ ಎಂದು ಪ್ರಮಾಣ ಪತ್ರ ನೀಡಿದೆ ಮೋದಿ ಸರ್ಕಾರ. ರಾಜ್ಯದಲ್ಲಿ ಇತಿಹಾಸ ಕಂಡರಿಯದ ಬರ ಆವರಿಸಿದ್ದರೂ ರಾಜ್ಯಕ್ಕೆ ನಷ್ಟ ಪರಿಹಾರ ನೀಡದೆ ಅನ್ಯಾಯ ಮಾಡಿದೆ. ರಾಜ್ಯ ಸರ್ಕಾರ ವೈಜ್ಞಾನಿಕ ರೀತಿಯಲ್ಲಿ NDRF ನಿಯಮಗಳಲ್ಲಿ 18,000 ಕೋಟಿ ಅನುದಾನ ಕೇಳಿದರೆ ಕೇಂದ್ರ ಸರ್ಕಾರ 3,453 ಕೋಟಿ ಮಾತ್ರ ಬಿಡುಗಡೆ ಮಾಡಿ ವಂಚಿಸಿದೆ. ಅದಾನಿ ಅಂಬಾನಿಗಳಿಗೆ ದೇಶದ ಒಕ್ಕಲುತನವನ್ನು ನಾಶ ಮಾಡಲು ಬಿಜೆಪಿ ಸರ್ಕಾರ ಹೊರಟಿದೆ. ರೈತರ ಆದಾಯ ದ್ವಿಗುಣಗೊಳಿಸುವುದಾಗಿ ಹೇಳಿ ರೈತ ಕುಲಕ್ಕೆ ದ್ರೋಹ ಮಾಡಿದೆ. ರೈತರು, ಕಾರ್ಮಿಕರು ಸೇರಿದಂತೆ ಎಲ್ಲರಿಗೂ ದ್ರೋಹ ಮಾಡಿದ ಸರ್ಕಾರ ಬೇಡವೇ ಬೇಡ. ಬಿಜೆಪಿ ಅಭ್ಯರ್ಥಿಗಳನ್ನು ಸೋಲಿಸಲು ಎಲ್ಲಾ ಕ್ಷೇತ್ರಗಳಲ್ಲಿ ರಾಜಕೀಯ ಜಾಗೃತಿ ನಡೆಸಲಾಗುತ್ತದೆ ಎಂದರು. ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಹೋರಾಟ ಮಾಡಿದೆ. ಗುಂಡೂರಾವ್ ಸರ್ಕಾರ 139 ಜನ ರೈತರನ್ನು ಗುಂಡಿಕ್ಕಿ ಕೊಲ್ಲಿದಾಗ ಕಾಂಗ್ರೆಸ್ ಸರ್ಕಾರ ವಿರುದ್ಧವೇ ರೈತ ಸಂಘಟನೆ ಹೋರಾಟ ಮಾಡಿ ಸೋಲಿಸಲು ಕಾರಣವಾಗಿತ್ತು. ಯಾವುದೇ ರಾಜಕೀಯ ಪಕ್ಷಕ್ಕೆ ಬೆಂಬಲಿಸುವುದಿಲ್ಲ. ಸರ್ವೋದಯ ಪಕ್ಷಕ್ಕೆ ರೈತ ಸಂಘ ಬೆಂಬಲಿಸುತ್ತಾ ಬಂದಿದೆ. ಮೇಲುಕೋಟೆಯ ಕಾಂಗ್ರೆಸ್ ತಾನಾಗಿ ಬೆಂಬಲಿಸಲು ಮುಂದೆ ಬಂದಿತ್ತು. ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರದಂತೆ ತಡೆಯುವ ಕೆಲಸ ರೈತರು, ಕಾರ್ಮಿಕರು, ಮಹಿಳೆಯರು ಮಾಡಬೇಕಿದೆ ಎಂದರು.
ಮನವಿಯನ್ನೂ ಸ್ವೀಕರಿಸದೆ ನೀರಾವರಿ ತೆರಿಗೆಯನ್ನು ಬಲತ್ಕಾರ ವಸೂಲಿ ಮಾಡಿ ಅಂತೇಳಿ ನಡೆದಂಥ ಬಹಿರಂಗ ಸಭೆಯಲ್ಲಿ ಅವರು ಹೇಳಿದ ಮೇಲೆ ಒಂದು ಬಂಡಾಯ ಪ್ರಾರಂಭ ಆಯಿತು. ಆ ಬಂಡಾಯ ಆ ದಿನ 3 ದಿನ ಸತ್ತರು, 3 ಜನ. ಒಟ್ಟು ಗುಂಡೂರಾವ್ ಅವರ ಆಡಳಿತ 139 ಜನ ಬುದ್ಧಿ ಬಲಿಯಾಗಿದೆ ಭಾಳಷ್ಟು ಕಡೆ. ಅವತ್ತು ನಾವು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಖಾಮುಖಿ ಆಗ್ತಿದ್ದು, ನಿಜವಾದ ವಿರೋಧ ಪಕ್ಷವನ್ನು ಕೆಲಸ ಮಾಡ್ತಿದ್ದ ಗುಂಡಿಕ್ಕಲ್ ಸರ್ಕಾರವನ್ನು ನಾವು ಬಿಡಲೇಬೇಕು ವಿಧಾನಸೌಧದಿಂದ ತೀರ್ಮಾನ ಮಾಡಿ ಅವತ್ತು ನಿರ್ಣಯ ಮಾಡಿದ ಇಚ್ಛೆಗಳು ಅವ್ರು ಕೆಡೋದು. ಇನ್ನೊಂದು ಪರ್ಯಾಯ ಸರ್ಕಾರ ಸಾಧ್ಯ ಆಯಿತು. ಗುಂಡೂರಾವ್ ಸರ್ಕಾರ ಕೇಳಿದ್ರೆ ಗುಂಡೂರಾವ್ ಕೂಡ ಸೋಮಪೇಟೆಯಲ್ಲಿ ನಾವು ಡಿಫೀಟ್ ಮಾಡಿದ್ದಾರೆ. ಸುಂದರೇಶ್ ನೇತೃತ್ವದಲ್ಲಿ ಅವತ್ತು ಚಳವಳಿಗೆ ಹೋದಾಗ, ಚುನಾವಣಾ ಪ್ರಚಾರಕ್ಕೆ ಹೋದಾಗ ಎದುರೋಗ್ಬಿಟ್ಟಿದ್ರು. ಕೇರಳದಿಂದ ರೋಡಿಗಳೆಲ್ಲ ಬಂದಿದ್ರು. ಅದು ರೈತ ಚಳವಳಿ ಜೀವಿಗೆ ಕ್ಯಾಂಡಿಡೇಟ್ ಆಗಿ ಒಂದು ತೋಟದಲ್ಲಿದ್ದರು. ಅವ್ರನ್ನ ಕರ್ಕೊಂಡು ಬಂದು ನಾವು ಮನವಿ ಪರಿಚಯ ಮಾಡೋದು. ಇದು 2ನೇ ಸಲ ನಮ್ಗೆ ಅದೇ ಥರ ಆಪತ್ತೆ. ಅವತ್ತು ಜನಸಂಘ BJP ಆಗಿತ್ತು, ದೇಶ ಪರಿವಾರದಿಂದ ಒಳ್ಳೆ ಬರ್ತದೆ. BJPಗೆ ರಾಜಕೀಯವಾದ ಮಹತ್ವ ಅವತ್ತೇ ಇರಲಿಲ್ಲ. ಆಕ್ಚುಲಿ ನೀವು 89 ಮತ್ತು 91 ಲೋಕಸಭಾ ಚುನಾವಣೆ ಅವಲೋಕನ ಮಾಡೋದು. ಇಲ್ಲೂ ಕೂಡ ನಮ್ಮ ಚನ್ನಬಸವ ಬೆಟ್ಟದೂರವರು ಸ್ಪರ್ಧೆ ಮಾಡಿದರು. 89-91 ಚುನಾವಣೆಯಲ್ಲಿ ಅವಲೋಕನ ಮಾಡಿದ್ರೆ BJPಗಿಂತ ನಾವು 0.47% ಮತ ತಗೊಂಡಿದ್ದೀವಿ. BJP ಪಕ್ಷಕ್ಕಿಂತ 0.47 ಹೆಚ್ಚಿದೆ. ಅಂದರೆ ನಾವು ಅವತ್ತು 3rd ಪ್ಲೇಸಲ್ಲಿ ಕರ್ನಾಟಕ. ಇವತ್ತು ಸಂಘ ಪರಿವಾರದ ರಾಜಕೀಯ ವೇದಿಕೆಯಾದ BJP ಅಧಿಕಾರ ಎಂದಿದೆ. 10 ವರ್ಷದ ಆಡಳಿತವನ್ನು ಪೂರೈಸಿದೆ. 10 ವರ್ಷದ ಆಡಳಿತದ ಅವಲೋಕನ ಮಾಡಿ ಈ ನಿರ್ಧಾರ ಮಾಡಿ. ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದರು, ಪ್ರಧಾನಮಂತ್ರಿ ಮುಂಚೆ. ಚುನಾವಣಾ ಪ್ರಚಾರದಲ್ಲಿ ಸ್ಟಾರ್ ಕ್ಯಾಂಪೈನಲ್ಲಿ ಅವರು ಕೂಡ ಅಚ್ಚರಿದ್ರು. ಅವ್ರು ಭಾಷಣ ಮಾಡಿರೋ ವಿಡಿಯೋ ಕ್ಲಿಪ್ ಇದೆ, ಸಿಗ್ತದೆ ಡಾಕ್ಯುಮೆಂಟರಿ, ಮತ್ತೆ ರೆಕಾರ್ಡ್ ಕರ್ನಾಟಕ. BJPಗೆ ರೈತರು ಅಧಿಕಾರ ಕಮ್ಮಿ. ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಸಭೆಯಲ್ಲಿ, ಮೊದಲನೇ ಕ್ಯಾಬಿನೆಟಲ್ಲಿ ರೈತರು ಸಂಪೂರ್ಣ ಸಾಲವನ್ನು ಮನ್ನಾ ಮಾಡ್ತೀವಿ. ಇದುವರೆಗೂ ಕೂಡ 1 ಪೈಸಾ ರೈತ ಸಮುದಾಯ ಸಾಲವನ್ನು ಮನ್ನಾ ಮಾಡಿಲ್ಲ. ಆದರೆ ಕಾರ್ಪೊರೇಟ್ ಕಂಪ್ನಿಗಳು ಬೆರಳೆಣಿಕೆ 25 ಜನ, ಅವ್ರಿಗೆ 20,47,000 ಕೋಟಿ, 20,47,000 ಕೋಟಿನ ರೈಟ್ ಅಪ್ ಮಾಡಿ 25 ಜನ. ಅದು ಸಾಲದು ಅಂತೇಳಿ ಋಣ ತೀರಿಸಬೇಕು. ಈ ಸಂದರ್ಭದಲ್ಲಿ ಸಂಘಟನೆ ರಾಜ್ಯ ಗೌರವಾಧ್ಯಕ್ಷ ಚಾಮರ್ಸ್ ಮಾಲಿ ಪಾಟೀಲ್, ಜಿಲ್ಲಾಧ್ಯಕ್ಷ ಪ್ರಭಾಕರ್ ಪಾಟೀಲ್ ಇಂಗಳದಾಳ್, ಭಾರತೀಯ ಜನತಾ ಪಕ್ಷದ ಮುಖಂಡರು ಇಂದು ಬೆಳಗ್ಗೆ ವಾರ್ಡ್ ನಂಬರ್ 17ರ ಜವಾಹರ್ ನಗರ ಬಡಾವಣೆಯಲ್ಲಿ ಸಂಚಾರ ಮಾಡಿ ರಾಯಚೂರು ಲೋಕಸಭಾ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಅವರಿಗೆ ಮತ ನೀಡಲು ಮೋದಿ ಸರ್ಕಾರದ ಯೋಜನೆಗಳ ವಿವರಗಳ ಕರಪತ್ರಗಳನ್ನು ನೀಡಿ ಮನವಿ ಮಾಡಿದರು. ದೇಶದಲ್ಲಿ ಸುಭದ್ರ ಆಡಳಿತವನ್ನು ನೀಡುತ್ತಿರುವ ನರೇಂದ್ರ ಮೋದಿಯವರ ಆಡಳಿತ ಜನರ ಮನದಲ್ಲಿ ಮೆಚ್ಚುಗೆ ಪಡೆದಿದೆ. ದೇಶದ ಜನರಿಗೆ ಕುಡಿಯುವ ನೀರು, ಹಿಂದುಳಿದ ಪ್ರದೇಶದಲ್ಲಿನ ಗುಡಿಸಲು ನಿವಾಸಿಗಳಿಗೆ ಉತ್ತಮ ಮನೆಗಳು, ವಿದ್ಯುತ್, ರಾಷ್ಟ್ರೀಯ ಹೆದ್ದಾರಿಗಳು, ಒಂದೇ ಭಾರತ್ ರೈಲುಗಳು, ಹೀಗೆ ಹಲವಾರು ಯೋಜನೆಗಳು ಜನರಿಗೆ ತಲುಪಿದೆ. ವಿಶ್ವದಲ್ಲಿ ಭಾರತ ತನ್ನದೇ ಗೌರವ ಪಡೆದುಕೊಂಡಿದೆ. ಅಂದರೆ ಅದಕ್ಕೆ ಮೋದಿಯವರ ಉತ್ತಮ ಆಡಳಿತ ಮತ್ತು ದಿಟ್ಟ ನಿರ್ಧಾರಗಳು ಕಾರಣವಾಗಿವೆ. ಲೋಕಸಭಾ ಚುನಾವಣೆಯಲ್ಲಿ ರಾಯಚೂರು ಲೋಕಸಭಾ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಅವರನ್ನು 2 ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಲು ತಾವುಗಳು ಕಡ್ಡಾಯವಾಗಿ ಮತದಾನ ಮಾಡುವಂತೆ ವಿನಂತಿಸಿದರು. बोलो भारत माता की जय, जय श्री राम, जय श्री राम, जय श्री राम, जय श्री राम. नरेंद्र मोदी जी ಅವರಿಗೆ ಜಯವಾಗಲಿ, ನರೇಂದ್ರ ಮೋದಿ ಜಿ ಅವರಿಗೆ ಜಯವಾಗಲಿ. 7ನೇ ತಾರೀಕು ದಯವಿಟ್ಟು ಎಲ್ಲರೂ ಬಂದು ಊಟ ಕೊಡ್ತೀವಿ. ಆದ್ರೂ ನಾವು ಕರ್ತಾರೆ ದಯವಿಟ್ಟು ತಾವೆಲ್ಲ ಅವತ್ತು ಹೊರಗೆ ಬಂದು ವೋಟ್ ಮಾಡ್ರೆ ಆಯ್ತು. ಭಾರತೀಯ ಜನತಾ ಪಕ್ಷದ ಮಾಧ್ಯಮ ಜಿಲ್ಲಾ ಸಂಚಾಲಕರಾದ ಗಿರೀಶ್ ಕನಕವೀಡು, ನಗರಸಭೆ ಸದಸ್ಯರಾದ ಇ ಶಶಿರಾಜ್, ಪಕ್ಷದ ಹಿರಿಯರಾದ ಶಶಿರಾಜ್ ಮಸ್ಕಿ, ನಗರ ಮಂಡಳ ಪ್ರಧಾನ ಕಾರ್ಯದರ್ಶಿ ಪಲಗೂಲು ನಾಗರಾಜ್, ಕೋಲಾರ್ ವೆಂಕಟೇಶ್, ನರಸಿಂಹಲು ಕೇಬಲ್, ಯುವರಾಜ್, ಸಂಜೀವ್ ಮಡಿವಾಳ್,
ಸುನೀಲ್, ಕೃಷ್ಣ, ಮಹೇಶ್ ನಾಯಕ್, ವೀರೇಂದ್ರ ಗೌಳಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದರು. ಫೇಸ್ಬುಕ್, ವಾಟ್ಸ್ಆಪ್ನ ಹಾವಳಿಯಿಂದಾಗಿ ಇಂದು ಸಾಹಿತ್ಯ ಬಗ್ಗೆ ಆಸಕ್ತಿ ಮತ್ತು ಓದುವವರ ಸಂಖ್ಯೆ ಇಳಿಮುಖವಾಗಿದೆ ಎಂದು ಹಿರಿಯ ಸಾಹಿತಿ ಮಧುಮತಿ ದೇಶಪಾಂಡೆ ಹೇಳಿದರು. ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡ ರಾಯಚೂರಿನಲ್ಲಿ ನಡೆದ ಅಖಿಲ ಭಾರತ 82ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸವಿ ನೆನಪಿಗಾಗಿ ಡಾಕ್ಟರ್ ಬರಗೂರ ರಾಮಚಂದ್ರಪ್ಪ ಅವರು ತಮ್ಮ ಧರ್ಮಪತ್ನಿ ದಿವಂಗತ ರಾಜಲಕ್ಷ್ಮಿಯವರ ಹೆಸರಲ್ಲಿ ಕೇಂದ್ರ ಸಾಹಿತ್ಯ ಪರಿಷತ್ತಿಗೆ ನೀಡಿರುವ ದತ್ತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕನ್ನಡ ಸಾಹಿತ್ಯ ನಿರಂತರವಾಗಿ ಹರಿಯುವ ನೀರಿನಂತೆ ಇರುವ ಸಾಹಿತ್ಯವಾಗಿದೆ. ಸಾಹಿತ್ಯದ ಬರವಣಿಗೆಗೆ ಹೆಚ್ಚಿದ್ದರೂ ಆಸಕ್ತಿ ಮತ್ತು ಓದುವವರ ಸಂಖ್ಯೆ ಕಡಿಮೆಯಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅನೇಕ ಕಾರ್ಯಕ್ರಮಗಳ ಮೂಲಕ ಸಾಹಿತ್ಯದ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿದೆ. ಬರೆದಿದ್ದನ್ನು ತಲುಪಲು ಓದುಗರು ಮುಖ್ಯವಾಗಿದೆ. ಓದುಗರನ್ನು ಸಾಹಿತ್ಯದ ಕಡೆಗೆ ಸೆಳೆಯುವ ಕೆಲಸ ನಿರಂತರವಾಗಿ ಮಾಡಬೇಕಿದೆ ಎಂದರು. ಕನ್ನಡ ಭಾಷೆ ಶಕ್ತಿ ಸಾಹಿತ್ಯದಲ್ಲಿದೆ. ಕನ್ನಡ ಸಾಹಿತ್ಯ ಪ್ರಪಂಚದಾದ್ಯಂತ ಅನಾವರಣಗೊಂಡಿದೆ. 80ರ ದಶಕದಲ್ಲಿನ ಜನರ ಜೀವನದ ಬದುಕು ಕನ್ನಡದ ಸಾಹಿತ್ಯ ವಿಶೇಷ ಮತ್ತು ಅತ್ಯಂತ ಮಹತ್ವದಾಗಿದೆ. ಆಗಿನ ಬದುಕನ್ನು ವಿಮರ್ಶೆ ಮತ್ತು ವಿಶ್ಲೇಷಣೆ ಮಾಡುವುದಕ್ಕೆ ಕನ್ನಡ ಸಾಹಿತ್ಯ ಪದಗಳು ಅಷ್ಟೇ ಮಹತ್ವ ಹೊಂದಿವೆ. ಆದರೆ ಅಂದಿನ ಸಾಹಿತ್ಯ ಇಂದು ಬದಲಾಗಿದೆ. ಮನುಷ್ಯನು ಪದಗಳ ಬಳಕೆ ಮಾಡದೆ ಫೇಸ್ಬುಕ್, ವಾಟ್ಸ್ಆಪ್ ನಲ್ಲಿ ಸನ್ನೆ ಮೂಲಕ ವ್ಯಕ್ತಪಡಿಸುತ್ತಿದ್ದು ಕನ್ನಡ ಸಾಹಿತ್ಯ ಮರೆಯಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕನ್ನಡ ಪದಗಳ ರಾಶಿ ಇಂಗ್ಲಿಷ್ನಲ್ಲಿ ಕಾಣುವುದಿಲ್ಲ. ಇಂಗ್ಲಿಷ್ ಬಳಕೆಯಿಂದ ಕನ್ನಡ ಸಾಹಿತ್ಯ ಮರೆಯಾಗಿದೆ. ಕನ್ನಡ ಮಾತನಾಡುವುದೇ ವಿರಳವಾಗಿದೆ. ಟಿವಿಗಳ ಹಾವಳಿಯಿಂದಲೂ ಕನ್ನಡ ಭಾಷೆ ಸತ್ತು ಹೋಗಿದೆ. ಮಕ್ಕಳಲ್ಲಿ ಕನ್ನಡ ಸಾಹಿತ್ಯದ ಆಸಕ್ತಿ ಮೂಡಿಸಬೇಕಾಗಿದೆ ಎಂದು ತಿಳಿಸಿದರು. ಮಹಿಳೆಯರ ಸಾಹಿತ್ಯ ಅಡುಗೆ ಸಾಹಿತ್ಯವಿದ್ದಂತೆ ಮನೆಯಲ್ಲಿ ಆಹಾರ ಪದಾರ್ಥಗಳಿಗೆ ತಮಗೆ ಇಷ್ಟ ಬರುವ ಆಹಾರವನ್ನು ತಯಾರಿಸಿಕೊಳ್ಳಬೇಕು. ಮಕ್ಕಳಲ್ಲಿ ಕನ್ನಡದ ಸಾಹಿತ್ಯವನ್ನು ಬೆಳೆಯುವುದು ಶಿಕ್ಷಕರ ಮೇಲಿನ ದೊಡ್ಡ ಜವಾಬ್ದಾರಿಯಾಗಿದೆ ಎಂದರು. ರಾಯಚೂರು ಫಲವತ್ತಾದ ಪ್ರದೇಶ, ದೋವ ಪ್ರದೇಶವೆಂದೇ ಪ್ರಖ್ಯಾತಿಯಾಗಿದ್ದು, ಈ ಪ್ರದೇಶದಲ್ಲಿ ಸಾಹಿತ್ಯದ ಪರಂಪರೆಯ ದಾಸರು, ಶರಣರು, ತತ್ವಪದಕಾರರಿದ್ದಾರೆ. ಓದಿನಿಂದ ಪ್ರತಿಭೆ ಬರುವುದಿಲ್ಲ, ಅದು ಹುಟ್ಟಿನಿಂದ ಬರಬೇಕಾಗಿದೆ. ಮಕ್ಕಳಲ್ಲಿ ಆರಂಭದಲ್ಲಿಯೇ ಸಾಹಿತ್ಯ ಅಭಿರುಚಿ, ಆಸಕ್ತಿ ಬೆಳೆಸಬೇಕೆಂದರು. ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವಿನಬೆಂಚಿ ಮಾತನಾಡಿ, ಸಾಹಿತ್ಯ, ಕಲೆ, ಭಾಷೆ ಸೇರಿದಂತೆ ಅನೇಕ ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ ಮಾಡುತ್ತಾ ಬಂದಿದೆ. ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮ ನಡೆಸಿದ್ದು, ಇದೀಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಂದ ದತ್ತಿ ಪ್ರಶಸ್ತಿ ಪ್ರದಾನ ಹಮ್ಮಿಕೊಂಡಿದೆ. ಕಲಬುರಗಿಯ ಹಿರಿಯ ಕಾದಂಬರಿಕಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ ಅವರಿಗೆ ದತ್ತಿ ಪ್ರಶಸ್ತಿ ಪ್ರದಾನ ಮಾಡುತ್ತಿದೆ ಎಂದರು. ಅವರ ವಿಚಾರಧಾರೆಗಳು ಮಹಿಳಾ ಬರಹಗಾರರಾಗಿ ರಚಿಸಿದ ಕಾದಂಬರಿಗಳು ನಾಡಿನಲ್ಲಿ ಹೆಸರುವಾಸಿಯಾಗಿವೆ. ಮಹಿಳಾ ಸಾಧಕರಿಗಾಗಿರುವ ಇವರ ಸೃಜನಶೀಲ ಚಿಂತನಶೀಲರಾಗಿದ್ದು, ಅಂಬೇಡ್ಕರ್, ಗಾಂಧಿ, ಬುದ್ಧ, ಬಸವ ವಿಚಾರಧಾರೆಗಳು ಬರಹಗಳ ಮೂಲಕ ಅವರ ಚಿಂತನೆಗಳು ಕವಿತೆ, ಕಾದಂಬರಿಗಳಲ್ಲಿ ಅಡಕವಾಗಿವೆ ಎಂದರು. ಈ ವೇಳೆ ಕಲಬುರಗಿಯ ಹಿರಿಯ ಕಾದಂಬರಿಕಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ ಅವರಿಗೆ ದತ್ತಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ವಿವಿಧ ಸಾಹಿತ್ಯಿಕ ಪ್ರಶಸ್ತಿ ಪಡೆದಂತಹ ಹಿರಿಯ ಸಾಹಿತಿಗಳಾದ ಭಗತ್ ರಾಜ್ ನಿಜಾಂಕಾರಿ, ರಮೇಶ್ ಬಾಬು ಯಾಗಿ, ವೆಂಕಟೇಶ್ ಬೇವಿನಬೆಂಚಿ, ಮಹಾದೇವ್ ಎಸ್ ಪಾಟೀಲ್, ಅಮರೇಶ್ ಗಿಣಿವಾರ್, ಶರೀಫ್ ಹಸ್ಮಕಲ್ ರವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಸಂದರ್ಭದಲ್ಲಿ ಜಿಲ್ಲಾ ಗೌರವ ಕಾರ್ಯದರ್ಶಿ ತಾಯಪ್ಪ ಬಿ ಹೊಸೂರು, ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನ ಮುಖ್ಯಸ್ಥ ಡಾಕ್ಟರ್ ಬಾಬುರಾವ್ ಶೇಗುನ್ಸಿ, ಉಪನ್ಯಾಸಕರು ಡಾಕ್ಟರ್ ಅರುಣಾ ಹಿರೇಮಠ್, ಸಿಂಧನೂರು ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಅಂತರಗಂಗಿ, ರವಿಕುಮಾರ್ ಪಾಟೀಲ್, ಸುರೇಶ್ ಹೀರಾ, ಎಚ್ ಶಿವರಾಜ್, ಮಹಂತೇಶ್ ಬ್ಯಾಳಿ ಸೇರಿದಂತೆ ಅನೇಕರಿದ್ದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸ್ವೀಪ್ ಸಮಿತಿ, ರಾಯಚೂರು ತಾಲೂಕು ಪಂಚಾಯತ್ ವತಿಯಿಂದ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಮ್ಮ ನಡೆ ಮತಗಟ್ಟೆ ಕಡೆ ಕಾರ್ಯಕ್ರಮದ ಅಂಗವಾಗಿ ಇಂದು ರಾಯಚೂರು ತಾಲೂಕಿನ ದೇವಸ್ಗೂರು ಗ್ರಾಮ ಪ್ರಾಥಮಿಕ ಶಾಲೆಯ ಮತಗಟ್ಟೆಯಲ್ಲಿ ಮತದಾನ ದಿನಾಂಕವಿರುವ ಧ್ವಜದ ಧ್ವಜಾರೋಹಣ ಮಾಡಲಾಯಿತು. ಧ್ವಜಾರೋಹಣವನ್ನು ಚುನಾವಣಾ ಸಾಮಾನ್ಯ ವೀಕ್ಷಕ ಅಜಯ್ ಪ್ರಕಾಶ್ ಅವರು ನೆರವೇರಿಸಿದರು. ನಂತರ ಮತದಾರರ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು. ಜಿಲ್ಲೆಯ 1853 ಮತಗಟ್ಟೆಯಲ್ಲಿ ರಾಷ್ಟ್ರೀಯ ಹಬ್ಬದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 28ರಂದು ದೇವಸ್ಗೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ, ಎತ್ತಿನ ಬಂಡಿಗಳ ಮೂಲಕ ಮತದಾನ ಜಾಗೃತಿ ಹಾಗೂ ವೀರಗಾಸೆ ಪ್ರದರ್ಶನ ಸೇರಿದಂತೆ ಇನ್ನಿತರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಯಿತು. ನಂತರ ಮನೆ ಮನೆಗೂ ತೆರಳಿ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಮತದಾರರ ಮಾಹಿತಿ ಚೀಟಿಯನ್ನು ವಿತರಿಸಿ ಮನವಿ ಮಾಡಿಕೊಳ್ಳಲಾಯಿತು. ಮಕ್ಕಳಿಂದ ಮತದಾನ ಅರಿವು ಕುರಿತು ನಾಟಕ ಪ್ರದರ್ಶನ, ಜನರಲ್ಲಿ ಮತದಾನ ಕುರಿತು ಅರಿವು ಮೂಡಿಸಲು ಹಾಗೂ ಕಡ್ಡಾಯವಾಗಿ ಮತದಾನ ಮಾಡುವ ಕುರಿತು ಮಕ್ಕಳಿಂದ ನಾಟಕ ಪ್ರದರ್ಶಿಸಲಾಯಿತು. 85 ವರ್ಷ ಮೇಲ್ಪಟ್ಟ ಹಾಗೂ ವಿಶೇಷ ಚೇತನ ಮತದಾರರಿಗೆ ಮನೆಯಿಂದ ಮತದಾನ ಮಾಡುವ ವ್ಯವಸ್ಥೆ ಸೇರಿದಂತೆ ಇನ್ನಿತರ ಮತದಾನದ ಸೌಲಭ್ಯಗಳ ಹಾಗೂ ಸಖಿ ಮತಗಟ್ಟೆ, ಥೀಮ್ ಬೇಸ್ಡ್ ಮತಗಟ್ಟೆ ಸೇರಿದಂತೆ ಇನ್ನಿತರ ಮತಗಟ್ಟೆಗಳ ಕುರಿತು ಅರಿವು ಮೂಡಿಸಲಾಯಿತು. ವಿಷಯ ಆಧಾರಿತ ಥೀಮ್ ಬೇಸ್ಡ್ ಮತಗಟ್ಟೆ ಉದ್ಘಾಟನೆ, ರಾಯಚೂರು ಐತಿಹಾಸಿಕ ಕೋಟೆ ಮಾದರಿ ಮತಗಟ್ಟೆಯನ್ನು ಉದ್ಘಾಟಿಸಲಾಯಿತು. ಈ ಮತಗಟ್ಟೆಗೆ ಐತಿಹಾಸಿಕ ಕೋಟೆ ಹಾಗೂ ರಾಯಚೂರು ಜಿಲ್ಲಾಧಿಕಾರಿಯ ಮಾದರಿಯ ಚಿತ್ರವನ್ನು ಬಿಡಿಸಲಾಗಿದ್ದು, ಇದರಿಂದ ರಾಯಚೂರು ಇತಿಹಾಸ ಕುರಿತು ಹಾಗೂ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಜಾಗೃತಿ ಮೂಡಿಸಲಾಯಿತು.
ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ರಾಹುಲ್ ತುಕಾರಾಂ ಪಾಂಡ್ವೆ, ರಾಯಚೂರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಾನಪ್ಪ ಕಟ್ಟಿಮನಿ, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೆಡಿ ಬಡಿಗೇರ್, ಜಿಲ್ಲಾ ಸ್ವೀಪ್ ಸಮಿತಿ ನೋಡಲ್ ಅಧಿಕಾರಿ ಡಾಕ್ಟರ್ ಬಿವೈ ವಾಲ್ಮೀಕಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಭಂಡಾರಿ, ಮತದಾರ ಸಾಕ್ಷರತಾ ಕ್ಲಬ್ನ ದಂಡಪ್ಪ ಬಿರಾದರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿಷಕಾರಿ ಆಹಾರ ಸೇವಿಸಿ ಒಂದೇ ಕುಟುಂಬದ 2 ಮಕ್ಕಳು ಮೃತಪಟ್ಟಿರುವ ಘಟನೆ ತಾಲೂಕಿನ ವಡ್ಲೂರು ಗ್ರಾಮದಲ್ಲಿ ನಡೆದಿದೆ. ಮೃತ ಮಕ್ಕಳು ಆರತಿ 7 ವರ್ಷ, ಪ್ರಿಯಾಂಕ್ 9 ವರ್ಷ ಮೃತ ದುರ್ದೈವಿ ಮಕ್ಕಳಾಗಿದ್ದು, ಹುಸೇನಮ್ಮ 35 ವರ್ಷ, ಮಾರುತಿ 40 ವರ್ಷ, ಲಕ್ಷ್ಮಣ್ 60 ವರ್ಷ ಅಸ್ವಸ್ಥಗೊಂಡಿದ್ದಾರೆ. ಇವರು ಮೂಲತಃ ಲಿಂಗಸಗೂರು ತಾಲೂಕಿನ ಕಮಲದಿನ್ನಿ ಗ್ರಾಮದ ನಿವಾಸಿಗಳಾಗಿದ್ದು, ವಡ್ಲೂರು ಗ್ರಾಮಕ್ಕೆ ಕೂಲಿ ಕೆಲಸಕ್ಕಾಗಿ ಬ್ರಿಕ್ಸ್ ತಯಾರಿಸುವ ಘಟಕದಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದರು ಎನ್ನಲಾಗಿದೆ. ರಜೆ ಇರುವುದರಿಂದ ಪೋಷಕರ ಬಳಿ 2 ಮಕ್ಕಳು ಉಳಿದುಕೊಂಡಿದ್ದರು. ನಿನ್ನೆ ರಾತ್ರಿ ಊಟಕ್ಕೆ ಚಪಾತಿ, ಹೆಸರುಕಾಳು, ಅನ್ನ ಸಾಂಬಾರ್ ಸೇವಿಸಿದ್ದ ಮಕ್ಕಳು ಸೇರಿ ಕುಟುಂಬಸ್ಥರ ಆರೋಗ್ಯದಲ್ಲಿ ಏಕಾಏಕಿ ಏರುಪೇರಾಗಿದೆ. ಕೂಡಲೇ ಮಕ್ಕಳನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಮಕ್ಕಳು ಸಾವನ್ನಪ್ಪಿದ್ದರು. ಇನ್ನುಳಿದ 3 ಜನರನ್ನು ಅಸ್ವಸ್ಥಗೊಂಡಿರುವವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನ ಸುಳ್ಳುಗಾರ, ಕಾಂಗ್ರೆಸ್ ಪ್ರಣಾಳಿಕೆ ಗ್ಯಾರಂಟಿ ಇದೆ ಬಿಕೆ ಹರಿಪ್ರಸಾದ್. ಕಾಂಗ್ರೆಸ್ ಸರ್ಕಾರದಿಂದ ಎಸ್ಸಿ ಎಸ್ಟಿ ಮೀಸಲು ಅನುದಾನ ವರ್ಗಾವಣೆ, ಹೈಕೋರ್ಟ್ ಮೊರೆ ರಾಘವೇಂದ್ರ ನಾಯ್ಕ್. ರೈತ ಕುಲಕ್ಕೆ ದ್ರೋಹ ಮಾಡಿದ ಬಿಜೆಪಿ ಸೋಲಿಸಿ, ಬಡಗಲಪುರ ನಾಗೇಂದ್ರ. ವಾರ್ಡ್ ನಂಬರ್ 17ರಲ್ಲಿ ಬಿಜೆಪಿ ಮುಖಂಡರಿಂದ ಮತಯಾಚನೆ, ರಾಜ ಅಮರೇಶ್ವರ್ ನಾಯಕರಿಗೆ ಮತ ನೀಡಿ ಗೆಲ್ಲಿಸಲು ಮನವಿ. ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ದತ್ತಿ ಪ್ರಶಸ್ತಿ ಪ್ರದಾನ, ಫೇಸ್ಬುಕ್ ವಾಟ್ಸ್ಆಪ್ನ ಹಾವಳಿಯಿಂದ ಸಾಹಿತ್ಯದ ಆಸಕ್ತಿ ಓದುಗರ ಸಂಖ್ಯೆ ಇಳಿಮುಖ, ಮಧುಮತಿ ದೇಶಪಾಂಡೆ. ಮತದಾನದ ಜಾಗೃತಿಗಾಗಿ ನಮ್ಮ ನಡೆ ಮತಗಟ್ಟೆ ಕಡೆ ವಿಶೇಷ ಕಾರ್ಯಕ್ರಮ, ಮತಗಟ್ಟೆಗಳಲ್ಲಿ ಧ್ವಜಾರೋಹಣ, ಮನೆ ಮನೆಗೆ ಮತದಾರರ ಮಾಹಿತಿ ಚೀಟಿ ವಿತರಣೆ. ಮತ್ತು ವಿಷಕಾರಿ ಆಹಾರ ಸೇವಿಸಿ ಒಂದೇ ಕುಟುಂಬದ 2 ಮಕ್ಕಳು ಸಾವು, 3 ಜನರ ಸ್ಥಿತಿ ಗಂಭೀರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರವೇಶಿಸಿದರು ಸಂಗಮೇಶ್ ಮಂಗಣ್ಣವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. N150 ಸಂಪರ್ಕಿಸಿ. ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. SAK ಕನ್ವೆನ್ಷನ್ ಹಾಲ್, ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಶ್ರೀ ಭಾಗ್ಯ ಅಮ್ಯೂಸ್ಮೆಂಟ್ ಪಾರ್ಕ್, ಶಿವಪುರ ಕ್ಯಾಂಪ್, ಮೋಕ ರಸ್ತೆ, ಬಳ್ಳಾರಿ. ಬನ್ನಿ, ಬಳ್ಳಾರಿಯಲ್ಲಿ ನೀವೆಂದೂ ಸವಿಯಲಾರದ ಮನರಂಜನೆಯ ಅನುಭವವನ್ನು ಪಡೆಯಿರಿ. ಪ್ರತಿದಿನ 10:30ರಿಂದ ಸಂಜೆ 5 ಗಂಟೆಯವರೆಗೆ. ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300.